ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಾಯಾಲೋಕಕ್ಕೆ ಸೇರ್ಪಡೆಯಾಗಿದ್ದು ನಮ್ಮ ಮೆಟ್ರೋ. ಈ ನಮ್ಮ ಮೆಟ್ರೋ ಕನ್ನಡಿಗರೆಲ್ಲ ಹೆಮ್ಮೆ ಪಟ್ಟುಕೊಳ್ಳುವ ವಿಚಾರ. ಹಾಗಾದರೆ ಈ ಮೆಟ್ರೋದಿಂದ ಬೆಂಗಳೂರಿನಲ್ಲಿ ಏನೇನಾಯಿತು, ಟ್ರಾಫಿಕ್ ಸಮಸ್ಯೆ ಎಷ್ಟು ಬಗೆಹರಿಯಿತು, ಇದರ ಬಗ್ಗೆ ವಿಶೇಷ ವರದಿಗಳನ್ನು ನಿಮ್ಮ ಮುಂದಿಡಲಿದೆ. ಅದುವೇ ನಮ್ಮ ಮೆಟ್ರೋ ನಿಮ್ಮ ಮೆಟ್ರೋ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೆಟ್ರೋ ಎಲ್ಲೆಲ್ಲಿ ಬರುತ್ತೆ, ಈ ರೂಟ್ ಮ್ಯಾಪ್ ನೋಡೋ ಕುತೂಹಲಕ್ಕೆ ಇಲ್ಲಿದೆ ನೋಡಿ ವರದಿ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮೆಟ್ರೋ ಕಾಲಿರಿಸಿ ಬರೋಬ್ಬರಿ 10 ವರ್ಷಗಳು ಕಳೆದಿವೆ. ಇಡೀ ಬೆಂಗಳೂರು ನಗರವನ್ನ ಮೆಟ್ರೋದಲ್ಲಿ ಸುತ್ತೋದಾದರೆ ಕೇವಲ 44 ನಿಮಿಷ ಸಾಕು. ಟ್ರಾಫಿಕ್ ಮುಕ್ತವಾಗಿ ಸಂಚರಿಸಲು 44 ನಿಮಿಷ ಕಾಲಾವಕಾಶ ಪಡೆಯುವ ಮೆಟ್ರೋ ಟ್ರೈನ್ ಎಲ್ಲೆಲ್ಲಿ ಹಾದು ಹೋಗುತ್ತೆ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ. ಬೆಂಗಳೂರಿನ ಮೆಟ್ರೋವನ್ನ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಈ ಪ್ರಕಾರ ಮೆಟ್ರೋ ಪರ್ಪಲ್ ಹಾಗೂ ಗ್ರೀನ್ ಕಲರ್ನಲ್ಲಿ ಸಂಚರಿಸಲಿದೆ. ಪರ್ಪಲ್ ಲೈನ್ ಮೆಟ್ರೋ ಟ್ರ್ಯಾಕ್ ಮೈಸೂರು ರೋಡ್, ದೀಪಾಂಜಲಿ ನಗರ, ಅತ್ತಿಗುಪ್ಪೆ, ವಿಜಯನಗರ ಮಾರ್ಗದಲ್ಲಿ ಸಂಚರಿಸಲಿದೆ. ಅಲ್ಲದೆ ಹೊಸಹಳ್ಳಿ, ಮಾಗಡಿ ರಸ್ತೆ, ಸಿಟಿ ರೈಲು ಸ್ಟೇಷನ್, ಸರ್ ಎಂ ವಿಶ್ವೇಶ್ವರಯ್ಯ, ವಿಧಾನಸೌಧ, ಕಬ್ಬನ್ ಪಾರ್ಕ್, ಮಹಾತ್ಮ ಗಾಂಧಿ, ಟ್ರಿನಿಟಿ, ಹಲಸೂರು, ಇಂದಿರಾನಗರ ಹಾಗೂ ಬೈಯಪ್ಪನಹಳ್ಳಿಯಲ್ಲಿ ಸಂಚರಿಸಲಿದೆ. ಒಟ್ಟು 42 ಕಿಲೋಮೀಟರ್ ಅಮ್ಮ ಫಸ್ಟ್ ಫೇಸು. ಅದರಲ್ಲಿ 13,000 ಕೋಟಿ ಅಂದಾಜು ಮಾಡಿದರು. ಈಗಾಗಲೇ ಶೇಕಡ 86% ಹಣ ಖರ್ಚಾಗಿದೆ. ಅಂದರೆ ಸುಮಾರು 11,000 ಚಿಲ್ಲರೆ ಕೋಟಿ ಈಗಾಗಲೇ ಖರ್ಚಾಗಿದೆ. ಈಗ ಬೈಯಪ್ಪನಹಳ್ಳಿಯಿಂದ ಪೀಣ್ಯವರೆಗೂ ಕೂಡ ಈಗ ಪ್ರಾರಂಭ ಆಗಿದೆ. ಪ್ರತಿದಿನ ಸುಮಾರು 40,000 ಪ್ರಯಾಣಿಕರು ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇನ್ನು ಮೆಟ್ರೋ 2ನೇ ಭಾಗವಾಗಿ ಗ್ರೀನ್ ಲೈನ್ ಕಲರ್ನಲ್ಲಿ ನಾಗಸಂದ್ರ, ದಾಸರಹಳ್ಳಿ, ಜಾಲಹಳ್ಳಿ, ಪೀಣ್ಯ ಇಂಡಸ್ಟ್ರಿ, ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಯಲ್ಲಿ ಸಂಚರಿಸಲಿದೆ. ಅದೇ ರೀತಿ ಮಹಾಲಕ್ಷ್ಮಿ ಲೇಔಟ್, ರಾಜಾಜಿನಗರ, ಕುವೆಂಪು ರಸ್ತೆ, ಸಂಪಿಗೆ ರೋಡ್, ಕೆಂಪೇಗೌಡ ಇಂಟರ್ಚೇಂಜ್ ಸ್ಟೇಷನ್, ಚಿಕ್ಕಪೇಟೆ, ಕೆಆರ್ ಮಾರ್ಕೆಟ್ನಲ್ಲಿ ಸಂಚರಿಸಲಿದೆ. ಅಲ್ಲದೆ ನ್ಯಾಷನಲ್ ಕಾಲೇಜ್, ಲಾಲ್ಬಾಗ್, ಸೌತ್ ಎಂಡ್ ಸರ್ಕಲ್, ಜಯನಗರ, ರಾಷ್ಟ್ರೀಯ ವಿದ್ಯಾಲಯ ರೋಡ್, ಬನಶಂಕರಿ, ಜೆಪಿ ನಗರ ಮತ್ತು ಪುಟ್ಟೇನಹಳ್ಳಿ ಮಾರ್ಗದಲ್ಲಿ ಸಂಚರಿಸಲಿದೆ. ಅರ್ಧಂಬರ್ಧ ಅಲ್ಲೂ ಕೆಲಸ ಆಗಿದೆ. ಈಗ ಮಲ್ಲೇಶ್ವರ ತನಕ ತಂದು ಪೀಣ್ಯದಿಂದ ಮಲ್ಲೇಶ್ವರ. ಪೀಣ್ಯಲ್ಲಿ ಕೂಡ ಡಿಪೋ ಸರಿಯಾಗಿಲ್ಲ, ಅದು ಡಿಪೋ ಕೆಲಸ ಆಗಿಲ್ಲ. ಹಾಗೂ ಪೀಣ್ಯದಿಂದ ಹೋಗಿ BIEC ಅಂತ ಒಂದು ಜಾಗ ಇದೆ, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಂತ. ಅಲ್ಲಿಗೆ ಎಕ್ಸ್ಟೆನ್ಷನ್ ಕೂಡ ಒಂದು ಲೇನ್ ಹಾಕಿದ್ದಾರೆ. ಅದು ಕೂಡ ಕೆಲಸ ಮುಗ್ದಿಲ್ಲ, ಅರ್ಧಂಬರ್ಧ ಮುಗಿದಿದೆ. ಹಾಗೂ ಸ್ಟೇಷನ್ ಕೆಲಸ ಹಾಗೆ ನಡಿಬೇಕಿನ್ನೂ, ಅದು ಆಗಿಲ್ಲ. ಎಲ್ಲ ಸ್ಟೇಷನ್ ಆದಮೇಲೆ ಕೂಡ ಜನಗಳಿಗೆ ಅಷ್ಟೇ ಅನುಕೂಲಕ್ಕೆ ಹತ್ತಕ್ಕೆ ಇಳಿಯೋಕ್ಕೆ ಅನುಕೂಲ ಆಗ್ತದೆ. ಈ ಸ್ಟೇಷನ್ ಹಾಕಿದ್ವಿ ಎಲ್ಲಿ ಹಿಡಿತಾರೆ, ಸುಮ್ಮನೆ ಓಡೋದು A to B, B to A ಓಡಿಸ್ತಾರೆ ಅಷ್ಟೇ. ಇದು ಕೂಡ ಇದು ಮೆಟ್ರೋ ಓಡೋ ಥರದಲ್ಲಿ ಓಡ್ತಾ ಇಲ್ಲ. ಹಾಗೂ ಸಡನ್ನಾಗಿ ಅಬ್ರಪ್ಟಾಗಿ ಮಲ್ಲೇಶ್ವರದಲ್ಲಿ ಎಂಡ್ ಆಗಿಬಿಟ್ಟಿದೆ. ಅದು ಹಾಗೆ ಅಲ್ಲಿಂದ ಅಂಡರ್ಗ್ರೌಂಡ್ ಶುರು ಆಗುತ್ತೆ, ಸಂಪಿಗೆಯಿಂದ ಅಂಡರ್ಗ್ರೌಂಡ್ ಶುರು ಆಗುತ್ತೆ. ಆ ಅಂಡರ್ಗ್ರೌಂಡ್ ಶುರುವಾಗಿರೋದು ಈಗ ಹೋಗಿ ಇದು ನಮ್ಮ ಇದ್ರ ಮಾರ್ಕೆಟ್ ಹತ್ರ ಬರುತ್ತೆ ಹೊರಗಡೆ. BIT ಇದೆ, ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್, ಅಲ್ಲಿ ಹೊರಗಡೆ ಬರುತ್ತೆ ಅದು. ಸೊ ಅಲ್ಲಿ ತನಕ ಆಗಿರೋದು ಅದು ಬಹಳ ವಿಳಂಬ ಆಗ್ತದೆ. ಎತ್ತರಿಸಲಾದ ಹಾಗೂ ಸುರಂಗ ಮೆಟ್ರೋ ಸ್ಟೇಷನ್ಗಳು ನಗರದಲ್ಲಿ ಮೊದಲ ಹಂತದಲ್ಲಿ 44 ಸ್ಟೇಷನ್ಗಳಲ್ಲಿ ತಲೆ ಎತ್ತಲಿದೆ. ಈ ಸ್ಟೇಷನ್ ಕಾಮಗಾರಿಗೆ ಇತಿಶ್ರೀ ಸಿಗೋದು 2016ಕ್ಕೆ ಅನ್ನೋ ಅಂದಾಜು ಇದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ನಮ್ಮ ಮೆಟ್ರೋ ಟ್ರೈನ್ MG ರೋಡ್ನಲ್ಲಿ ಮೊದಲು ಲೋಕಾರ್ಪಣೆಯಾಗಿದ್ದು. ಹಾಗಾದರೆ ನಮ್ಮ ಮೆಟ್ರೋ ವಿಮರ್ಶೆಯನ್ನು ಆರಂಭಿಸಬೇಕಾದ್ರೆ ಈ ರೀಚಿನ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಬತ್ತಳಿಕೆಯಲ್ಲಿ ಇಡ್ತೀವಿ ನೋಡಿ. ಹೈಟೆಕ್ ಸಿಟಿ ಬೆಂಗಳೂರಿನ ನಮ್ಮ ಮೆಟ್ರೋ ಟ್ರೈನ್ ನಗರಕ್ಕೆ ಹೊಸ ಹುರುಪು ಹೊತ್ತು ತಂತು. ಮೆಟ್ರೋ ಸ್ಟೇಷನ್ಗಳ ಹೈ ಫೆಸಿಲಿಟಿ ನಗರದ ಹೆಗ್ಗಳಿಕೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡುವಂತೆ ಮಾಡಿದೆ. ಈ ಮೆಟ್ರೋನಿಂದ ಉದ್ಯಾನ ನಗರಿ ಬೆಂಗಳೂರು ಚಿತ್ರಣ ಸಾಕಷ್ಟು ಬದಲಾಗಿದೆ. MG ರೋಡ್ಗೆ ಮೆಟ್ರೋ ಸ್ಟೇಷನ್ ಲ್ಯಾಂಡ್ ಮಾರ್ಕ್ ಆಯಿತು.
ರೀಚ್ 1 ಮೆಟ್ರೋ ಸಂಚಾರ ವ್ಯವಸ್ಥೆಯಲ್ಲಿ ಗುರುತರ ಬದಲಾವಣೆ ತರದಿದ್ರೂ ಟೂರಿಸ್ಟ್ ಪ್ಲೇಸ್ನಷ್ಟು ಖ್ಯಾತಿಯನ್ನ ಉಳಿಸಿಕೊಂಡಿರೋದ್ರಲ್ಲಿ ಹಿಂದೆ ಬಿದ್ದಿಲ್ಲ. ಮೆಟ್ರೋನಲ್ಲಿ ಕನಿಷ್ಠ ಅನಿಸಿದ್ರೂ ನಿತ್ಯ 14,000 ಮಂದಿ ಟ್ರಿಪ್ ಮಾಡ್ತಾರೆ. ಈ ಪ್ರಕಾರ ಮೆಟ್ರೋ ಇವತ್ತಿನವರೆಗೂ 1,56,00,000 ವಹಿವಾಟು ನಡೆಸಿದೆ. ಸತತ 8 ವರ್ಷ ಲಕ್ಷಾಂತರ ಮಂದಿ ಕಾರ್ಮಿಕರ ಶ್ರಮದ ಫಲ ಇವತ್ತಿಗೂ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಹಲವು ಮೂಲೆಯಿಂದ ಮೆಟ್ರೋ ವೀಕ್ಷಿಸಲು ಪ್ರಯಾಣಿಕರು ಬರ್ತಾನೆ ಇದ್ದಾರೆ. ಜಾಲಿ ಟ್ರಿಪ್ಗಾಗಿ ವೀಕೆಂಡ್ನಲ್ಲಿ ಮಾತ್ರ ಮೆಟ್ರೋ ಟ್ರೈನ್ ರಶ್ ಆಗಿರುತ್ತೆ. ಉಳಿದಂತೆ ಬಹುತೇಕ ಮೆಟ್ರೋ ಟ್ರೈನ್ ಖಾಲಿಯಾಗಿರುತ್ತೆ. ಪರಿಣಾಮ ಮೆಟ್ರೋ ವರ್ಷದಲ್ಲಿ ಕೋಟಿ ರೂಪಾಯಿ ವಹಿವಾಟು ನಡೆಸೋ ಗುರಿ ಮಣ್ಣಾಯಿತು. ಇದು ಕಂಪ್ಲೀಟ್ ಆಗದೆ ಇರೋದ್ರಿಂದ ಏನಾಗುತ್ತೆ, ನಮಗೆ ಈಗ ತಕ್ಷಣಕ್ಕೆ ನಷ್ಟದಲ್ಲಿ ಹೋಗುತ್ತೆ. 1-2 ಕೋಟಿ ರೂಪಾಯಿ ಪ್ರತಿ ತಿಂಗಳು ಕೂಡ ನಷ್ಟ ಆಗ್ತಾಯಿದೆ. ಆದರೆ ಈಗ ಫಸ್ಟ್ ಫೇಸ್ ಕಂಪ್ಲೀಟ್ ಆದಮೇಲೆ ಏನಾಗುತ್ತೆ, ಜನ ಇನ್ನೂ ಹೆಚ್ಚು ಓಡಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗ ಏನಾಗುತ್ತೆ, ಈ ಖರ್ಚು ಸರಿದೂಗಿಸ್ಕೋಬೋದು ಅಂತ. ಇದೇನು ಲಾಭ ಅಂತ ಮೆಟ್ರೋ ಯಾವುದೇ ಇರಲಿ ಲಾಭ ದೃಷ್ಟಿಯಿಂದ ಮಾಡಲ್ಲ, ಜನರ ಒಂದು ಸೌಕರ್ಯ ಮತ್ತು ಟ್ರಾಫಿಕ್ ಕಂಜೆಷನ್ ಕಡಿಮೆ ಮಾಡೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಲಾಭ ಇಲ್ಲದೇ ಇದ್ದರೂ ಕೂಡ ನಷ್ಟನೂ ಮಾಡ್ಕೋಬಾರ್ದು ಯಾವುದೇ ಸಂಸ್ಥೆಗಳು. ಆ ದೃಷ್ಟಿಯಿಂದ ಫಸ್ಟ್ ಫೇಸ್ ಕಂಪ್ಲೀಟ್ ಆದಮೇಲೆ ನಷ್ಟ ಕೂಡ ಆಗ್ತಾ ಇರ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಬಹುಕೋಟಿಯ ಪ್ರಾಜೆಕ್ಟ್ಗಳು ಬಂದ ಸ್ಥಳಗಳಲ್ಲಿ ಭೂಮಿಗೆ ಚಿನ್ನದ ಬೆಲೆ ಬರುತ್ತೆ ಅನ್ನೋದು ನಿಜವೇ ಸರಿ. ಬೆಂಗಳೂರಿನ ಹೈಟೆಕ್ ಪ್ಲೇಸ್ಗಳಲ್ಲಿ ಎಂಜಿ ರೋಡ್ ಮಾರ್ಗವೂ ಒಂದು. ಇದಕ್ಕೆ ತಾಳೆ ಹಾಕೊಂಡಂತೆ ಮೆಟ್ರೋ ಬೇರೆ ಎಂಜಿ ರೋಡ್ನಲ್ಲಿ ಶುರು ಸಹ ಆಯಿತು. ಇದರ ಎಫೆಕ್ಟ್ ಮಹಾತ್ಮ ಗಾಂಧಿ ರಸ್ತೆಯ ಭೂಮಿ ಸ್ಕ್ವೇರ್ ಫೀಟ್ಗೆ ದುಪ್ಪಟ್ಟು ಆಯಿತು. ಮೆಟ್ರೋ ಬರುವ ಮುನ್ನ ಈ ಮಾರ್ಗದಲ್ಲಿ ಭೂಮಿ ಸ್ಕ್ವೇರ್ ಫೀಟ್ಗೆ 22,000 ರೂಪಾಯಿ ಇತ್ತು. ಸದ್ಯ ಮೆಟ್ರೋ ಎಫೆಕ್ಟ್ನಿಂದಾಗಿ ಸ್ಕ್ವೇರ್ ಫೀಟ್ ಭೂಮಿಗೆ 50,000 ರೂಪಾಯಿ ಏರಿಕೆಯಾಗಿದೆ. MG Road is a basically corporate sector after the influence of the software corporate sectors. Almost ಇವತ್ತಿನ ದಿನದಲ್ಲಿ 35,000 to 50,000 ಅಂತೂ ಇದೆ. ಬೆಂಗಳೂರಿಗೆ ಮೆಟ್ರೋ ಪರಿಚಯವಾಗಿದ್ದೇ ಟ್ರಾಫಿಕ್ ಸಮಸ್ಯೆಗೆ ತಿಲಾಂಜಲಿ ಹಾಡುವುದಕ್ಕೆ. ನಮ್ಮ ಮೆಟ್ರೋ ಸಂಚಾರ ಶುರು ಮಾಡಿರೋ ಮಾರ್ಗದಲ್ಲಿ 30% ಟ್ರಾಫಿಕ್ ಕಿರಿಕಿರಿ ತಪ್ಪಿಸೋ ಜವಾಬ್ದಾರಿ ಮೆಟ್ರೋ ಟ್ರೈನ್ನದ್ದು. ಆದ್ರೆ 6.7 ಕಿಲೋಮೀಟರ್ ಅಂತರದಲ್ಲಿ ಬರೋ 6 ಸ್ಟೇಷನ್ಗಳಲ್ಲಿ ಅಂದ್ರೆ ಬೈಯಪ್ಪನಹಳ್ಳಿ, ಸ್ವಾಮಿ ವಿವೇಕಾನಂದ ರೋಡ್, ಇಂದಿರಾನಗರ, ಹಲಸೂರು, ಟ್ರಿನಿಟಿ ಸರ್ಕಲ್ ಮತ್ತು ಮಹಾತ್ಮ ಗಾಂಧಿ ರೋಡ್ನಲ್ಲಿ ಇವತ್ತಿಗೂ ಟ್ರಾಫಿಕ್ ತಲೆನೋವು ತಪ್ಪಲೇ ಇಲ್ಲ. ಈ ಟ್ರಾಫಿಕ್ ಗೋಳನ್ನ ನಮ್ಮ ಪ್ರತಿನಿಧಿ ನಂದಿನಿ ಬಿಚ್ಚಿಡ್ತಾರೆ ಇವತ್ತಿನ ರಿಯಾಲಿಟಿ ಚೆಕ್ನಲ್ಲಿ. ಸೊ ಟ್ರಾಫಿಕ್ನ ಕಿರಿಕಿರಿ ಎಷ್ಟರ ಮಟ್ಟಿಗಿದೆ ಅಂತ ಅಂದರೆ, ಈ ಮಾರ್ಗದಲ್ಲಿ ಸುಮಾರು 18 ಸಿಗ್ನಲ್ಗಳಿವೆ. ಪ್ರತಿ ಸಿಗ್ನಲ್ಗಳಲ್ಲೂ 1.5 ನಿಮಿಷದಷ್ಟು ಸಿಗ್ನಲ್ನಲ್ಲಿ ಕಾಯಬೇಕಾಗುತ್ತೆ. ಹೀಗಾಗಿ MG ರೋಡ್ನ ಮಾರ್ಗದ ಬೈಯಪ್ಪನಹಳ್ಳಿವರೆಗಿನ ಮೆಟ್ರೋ ಟ್ರೈನ್ನ ಟ್ರಾಫಿಕ್ ಕಡಿಮೆ ಮಾಡಬೇಕಾಗಿರುವಂತಹ ಉದ್ದೇಶ 30%ರಷ್ಟಿತ್ತು. ಕೇವಲ 1% ಸಹ ಕಡಿಮೆ ಆಗಿಲ್ಲ ಅನ್ನೋದು ಪ್ರಯಾಣಿಕರ ಆರೋಪ. ಜೊತೆಗೆ ಪ್ರತಿನಿತ್ಯ ಅಂದರೆ 1 ತಿಂಗಳಿಗೊಮ್ಮೆ 2 ಕೋಟಿ ರೂಪಾಯಿ ಸಹ ಮೆಟ್ರೋ ಸಂಚಾರದಿಂದ ನಷ್ಟನೂ ಆಗ್ತಿದೆ. ಈ ಕಡೆ ಲಾಭನೂ ಬರ್ತಿಲ್ಲ, ಜನಕ್ಕೂ ಉಪಯೋಗವಾಗದಿರುವಂತಹ ಪರಿಸ್ಥಿತಿಯಲ್ಲಿ ಟೂರಿಸ್ಟ್ ಟ್ರೈನ್ ಅಂತೆ ಮೆಟ್ರೋ ಸಂಚಾರ ಮಾಡ್ತಿದೆ. ನಮ್ಮ ಮೆಟ್ರೋ ನಗರದ ಪ್ರಯಾಣಿಕರಿಗೆ ಹೊಸ ಅನುಭವವಂತೂ ನಿಜ. ಆದರೆ ಮೆಟ್ರೋ ಟ್ರೈನ್ ಸಂಚಾರದ ಮೇಲ್ವಿಚಾರಣೆ ವೆಚ್ಚವನ್ನ ಸಹ ಆದಾಯ ರೂಪದಲ್ಲಿ ಹಿಂದೆ ಪಡೆಯುವುದಕ್ಕೆ ಮೆಟ್ರೋ ಸೋಲ್ತಾ ಇದೆ ಅನ್ನೋದು ಅಷ್ಟೇ ಸತ್ಯ. ಈ ಹಣಕಾಸಿನ ತೊಂದರೆಯನ್ನ ಸರಿಪಡಿಸುವುದಕ್ಕೆ ಮೆಟ್ರೋ ಹೊಸ ದಾರಿ ಕಂಡುಕೊಂಡಿದೆ. ಅದು ಮೆಟ್ರೋ ಮೂಲ ಒಪ್ಪಂದದಲ್ಲಿ ಇರದ ನಿಯಮವನ್ನ ಜಾರಿಗೆ ತಂದಿರೋದು. ಮೆಟ್ರೋ ಸ್ಟೇಷನ್ಗಳಲ್ಲಿ ಕೆಫೆ ಡೇ, ಬೇಕರಿ, ಸಂತೆಗಳನ್ನ ತೆರೆದು ಕಮರ್ಷಿಯಲ್ ಮಾಡಿಕೊಂಡಿದೆ. ಅಷ್ಟೇ ಅಲ್ಲ, ಮೆಟ್ರೋ ಟ್ರೈನ್ ಸಂಚಾರಕ್ಕೆ ಬೇಕಿರೋ ಆಧಾರ ಸ್ತಂಭಗಳನ್ನ ವಾಣಿಜ್ಯ ದೃಷ್ಟಿಯಲ್ಲಿ ಬಳಸಿಕೊಳ್ತಾ ಇದ್ದು ಜಾಹೀರಾತು ಬೋರ್ಡ್ಗಳು ರಾರಾಜಿಸುವಂತೆ ಮಾಡಿದೆ. ನಿಯಮದಂತೆ ಮೆಟ್ರೋ ಪಿಲ್ಲರ್ಗಳ ಜಾಹೀರಾತು ಹಣ ಬಿಬಿಎಂಪಿಗೆ ಸೇರತಕ್ಕದ್ದು. ಹೀಗೆ 10 ಹಲವು ಹೊಸ ಅನುಭವದ ಜೊತೆಗೆ ಹಲವು ನಿಯಮ ಬಾಹಿರವನ್ನ ಮಾಡ್ತಾ ಕುಂಟುತ್ತಾ ಸಾಗ್ತಾ ಇರೋ ಮೆಟ್ರೋ ಮುಂದಿನ ದಿನಗಳಲ್ಲಾದ್ರೂ ಮೂಲ ಉದ್ದೇಶಗಳನ್ನ ಸಾಕಾರಗೊಳಿಸುತ್ತಾ ಅಂತ ಕಾದು ನೋಡ್ಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.
ನಮ್ಮ ಮೆಟ್ರೋ ನಿಮ್ಮ ಮೆಟ್ರೋ ಇದರಲ್ಲಿ ಇನ್ನಷ್ಟು ವಿಚಾರ ಇದೆ. ಒಂದು ಪುಟ್ಟ ಬ್ರೇಕ್ನ ನಂತರ.